ವೆರಿ ಪ್ರೌಡ್ ಆಫ್ ಹರ್. ಇನ್ಫ್ಯಾಕ್ಟ್ ನಾನು ಅವಳಿಗೆ ಸ್ಟಾರ್ಟಿಂಗ್ನಲ್ಲಿ ಅವಳನ್ನ ಕ್ಯಾಚ್ ಹಾಕೊಂಡಿದ್ದೆ. ಅವಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅಂತಲ್ಲ, ಶಿ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವಳ ಟ್ಯಾಲೆಂಟ್ ನೋಡಿ ನಾನು ಬಿದ್ದಿದ್ದು. He is the true example for the backbone of support, back support ಅಂತ ಹೇಳ್ತಾರಲ್ಲ, backbone ಅಂತ ನಿಂತ್ಕೊಳ್ತಾರೆ ಅಂತ. ಇವಳು ಪ್ರತಿಯೊಂದು ರೋಲಲ್ಲೂ ತುಂಬಾನೇ ಎಫರ್ಟ್ ಹಾಕ್ತಾಳೆ. ಬಟ್ ಇದರಲ್ಲಿ ಅದೇ ಚೆನ್ನಾಗಿ ಬಟ್ಟೆ ಒಗ್ದಂಗೆ ಒಗ್ದಿದ್ದಾರೆ. ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿರೋದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ನನಗೆ ಸೊ ಟ್ರೇಲರ್ನಲ್ಲಿ ಇವಳು ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಪ್ರತಿಯೊಂದಿನ ಅವಳು ಇಲ್ಲ ಮಂಡಿ ಇಟ್ಕೊಂಡ್ ಬರ್ತಿದ್ಲು ಅಥವಾ ಸೊಂಟ ಇಟ್ಕೊಂಡು ಬರ್ತಿದ್ಲು, ಆ ರೇಂಜ್ಗೆ ಬಿದ್ದು ಇಷ್ಟಪಟ್ಟು ಅನ್ನೋದಕ್ಕಿಂತ ಕಷ್ಟಪಟ್ಟು ಆಕ್ಟಿಂಗ್ ಮಾಡಿ ಬಂದಿದ್ದಾಳೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಭಾರತಿ. ಇವತ್ತು ನಮ್ಮ ಜೊತೆಗೆ ಇಬ್ರು ಕ್ಯೂಟ್ ಕಪಲ್ ಇದ್ದಾರೆ. ತುಂಬಾ ಫನ್ ಅಂತ ಅನ್ಸುತ್ತೆ ಇವರಿಬ್ರು ನೋಡ್ತಾ ಹೋದ್ರೆ. ಯಾರಪ್ಪ ಅಂತಂದ್ರೆ ಒಬ್ರು ಸಂಗೀತ, ಹಾಗೆ ಅವರ ಹಸ್ಬೆಂಡ್ ಸುದರ್ಶನ್, ಇಬ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಒಂದು ಟ್ರೇಲರ್, ಅವ್ರ ಮೂವಿ ಟ್ರೇಲರ್ ರಿಲೀಸ್ ಕೂಡ ಆಯಿತು. ಚೆನ್ನಾಗಿ ಬಂದಿದೆ ಅಂತ ನಮ್ಗನ್ಸುತ್ತೆ. ಸೊ ಆ ಫಿಲ್ಮ್ ಬಗ್ಗೆ ಏನು ಹೇಳ್ತಾರೆ ಕಮಲ್ ಮತ್ತು ಶ್ರೀದೇವಿ ಬಗ್ಗೆ, ಹಾಗೆ ಅವರ ಮ್ಯಾರಿಡ್ ಲೈಫ್ ಹೇಗೆ ನಡೀತಾ ಇದೆ ಎಲ್ಲವನ್ನೂ ಅವರಿಬ್ಬರಿಂದ ಕೇಳೋಣ. ಮನೆಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. Thank you so ನಮ್ಮನ್ನ much. ಸ್ವಾಗತ ಅಂದ್ಬಿಟ್ಟು ಬಿದ್ದು ನಗ್ತಿದ್ದಾರೆ. ಓಕೆ, ಇವಾಗ ಆನ್ ಸೀರಿಯಸ್ ನೋಟು. ಓಕೆ, ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾರೆ. ಓಕೆ, ಟ್ರೇಲರ್ ನೋಡಿದ್ರಿ ನೀವು. ತುಂಬಾ ಡೀಸೆಂಟ್ ಆಗಿ ಪತಿ ಆಗ್ಬಿಟ್ಟು ನಿಮ್ಮ ಜವಾಬ್ದಾರಿನ ಮೆರಿತಾ ಇದ್ದೀರಾ ಎಲ್ಲ ಕಡೆಗೆ. ಸಂಗೀತನ ಜೊತೆ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಕುತ್ಕೊಂಡು ನಾನು ಯಾರೋ ಅನ್ನೋ ಹಂಗೆ ನೋಡ್ತಾ ಇರ್ತೀರಾ. ಸೊ ಟ್ರೇಲರ್ ನೋಡಿದ್ರಿ, ಲಾಸ್ಟ್ ಅಲ್ಲಿ ಕುತ್ಕೊಂಡ್ರು ನಿಮಗೆ ಟ್ರೇಲರ್ ಚೆನ್ನಾಗಿ ಕಂಡಿದೆ ಅಂತ ನಾನು ಭಾವಿಸ್ತೀನಿ. ಇದು ಸೀರಿಯಸ್ ಆಗಿ ಹೇಳ್ಬೇಕು ತಾನೆ? ಇಲ್ಲ ಸೀರಿಯಸ್ ಆಗಿ ನನಗೇನು ಗೊತ್ತಾ, ನನಗೆ ಕೊನೆಯಲ್ಲಿ ಕಾಲೇಜ್ ಟೈಮಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ ಅಭ್ಯಾಸ. ನನಗೆ ಅಲ್ಲಿ ಮುಂದೆ ಕೂರಿಸ್ಬಿಟ್ಟು ಅಲ್ಲಿ ನೀವೆಲ್ಲರೂ ಇರ್ತೀರ, ನಿಮ್ಮೆಲ್ಲರದು ಮೈಕು ಅದು ಇದು ಏನೋ ಇರತ್ತೆ. ನಾನು ಹಿಂದೆ ಹೋಗಿ ಕೂತ್ಕೋತೀನಿ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಅಲರ್ಜಿ ಇಲ್ಲ, ಬೇಕಿದ್ರೆ ನೋಡಿ ತಗೊಂಡೋಗ್ಬಿಡ್ತೀನಿ ಮನೆಗೆ. ಅದರಲ್ಲೂ ವಿಶ್ವವಾಣಿದ್ ಬೇರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಮ ನ್ಯೂಸ್ ತರ. ಸೊ ಅದಕ್ಕೆ ಇಲ್ಲ ನಾನು ಎಷ್ಟು ಕರೆದ್ರು ಮುಂದೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಇಲ್ಲ. ನಮ್ಗೂ ಅದು ಅಭ್ಯಾಸನೇ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತು ಅಭ್ಯಾಸ ಆಗಿ ಐ ಥಿಂಕ್ ಪ್ರಾಬಬ್ಲಿ ಅದಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಆಮೇಲೆ ಇದು ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ನಾನು ಬಂದಿರೋದು ಗಂಡ ತರ ಆಯ್ತಾ. ಸೊ ಆಸ್ ಅ ಫ್ಯಾಮಿಲಿ ಮೆಂಬರ್ ನಾನು ಇಲ್ಲಿ ಬಂದಿರೋದು. ಅಲ್ಲಿ ಇರ್ಬೇಕಾಗಿರೋದು ಅವ್ರ ಟೀಮ್ ಮೆಂಬರ್ಸು, ಆಮೇಲೆ ಟೀಮ್ಗೆ ಸಂಬಂಧಪಟ್ಟವರೆಲ್ಲರೂ ಅಲ್ಲಿರಬೇಕು. ಸೊ ಅದಕ್ಕೋಸ್ಕರ ನಾನು ಹಿಂದೆ ಹೋಗ್ತೀನಿ. ಅದು ಬಿಟ್ರೆ ಇನ್ನೇನು ಬಿಲ್ಡಪ್ ಏನಿಲ್ಲ. He is the true example for the backbone of support, back support ಅಂತ ಹೇಳ್ತಾರಲ್ಲ, backbone ಅಂತ ನಿಂತ್ಕೊಳ್ತಾರೆ ಅಂತ. ಅದಕ್ಕೆ ಬ್ಯಾಕ್ ಅಲ್ಲಿ ಫ್ಯಾನ್ ಆಗ್ಬೇಕು ನಿಮ್ಗೆ. ಇದು ಏನ್ ಡೈಲಾಗ್ ಹೊಡ್ತಿದ್ರೆ, ಅಯ್ಯೋ ಫುಲ್ ಮಾಸ್ ಡೈಲಾಗ್. ವೈದೇಹಿ ವೈ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೆ ನಾನಂತೂ. ಐ ಮೀನ್ ಜೆನ್ಯೂನ್ಲಿ ಇವಳು ಪ್ರತಿಯೊಂದು ರೋಲಲ್ಲೂ ತುಂಬಾನೇ ಎಫರ್ಟ್ ಹಾಕ್ತಾಳೆ. ಬಟ್ ಇದರಲ್ಲಿ ಅದೇ ಚೆನ್ನಾಗಿ ಬಟ್ಟೆ ಒಗ್ದಂಗೆ ಒಗ್ದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ನಿಂತ್ಕೊಂಡು ಡೈಲಾಗ್ ಹೇಳೇ ಇಲ್ಲ ಈ ಸಿನಿಮಾನಲ್ಲಿ. ಇನ್ನೇನೋ ಒಂದು ಲೈನ್ ಹೇಳ್ತಾಳೆ, ಯಾವನೊಬ್ಬ ಬರ್ತಾನೆ ತಗೊಂಡು ಕ್ಯಾಚ್ ಆಡ್ತಾನೆ, ಗೋಡೆ ಹತ್ರ ಹೊಡಿತಾನೆ, ಅದ್ರಲ್ಲಿ ಏನೋ ಒಂದು ಚೇರ್ ಇರುತ್ತೆ, ಚೇರ್ ಎತ್ತ ತಲೆ ಮೇಲೆ ಹೊಡಿತಾನೆ. ಅಂದ್ರೆ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿರೋದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ನನಗೆ ಗೋ ಹೆಡ್, ನೀನ್ ಸೀರಿಯಲ್ ಅಲ್ಲಿ ಮಾಡ್ತೀಯ ಸಾಕಷ್ಟು, ಇಲ್ಲಿ ಮಾಡ್ಬೇಡ. ಮನೇಲಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾಳೆ ಗೊತ್ತಾ. ನನಗೆ ಸಿಕ್ಕಾಪಟ್ಟೆ ಕೋಪ. ಇಲ್ಲ ತುಂಬಾ ಒಳ್ಳೆ ಸುಮ್ನೆ ತಮಾಷೆಗೆ ಹೇಳ್ತಾ ಇದೀನಿ. ಆಮೇಲೆ ನಿಜವಾಗ್ಲೂ ಇಲ್ಲ ಪಾಪ ತುಂಬಾ ಒಳ್ಳೆ ಹುಡುಗಿ. ಸೊ ಏನ್ ಹೇಳ್ತಿದ್ದೆ ಮರ್ತೋಗ್ಬಿಡ್ತು ನನಗೆ. ಟ್ರೇಲರ್ ಕರೆಕ್ಟ್. ಸೊ ಟ್ರೇಲರ್ನಲ್ಲಿ ಇವಳು ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಪ್ರತಿಯೊಂದಿನ ಅವಳು ಇಲ್ಲ ಮಂಡಿ ಇಟ್ಕೊಂಡ್ ಬರ್ತಿದ್ಲು ಅಥವಾ ಸೊಂಟ ಇಟ್ಕೊಂಡ್ ಬರ್ತಿದ್ಲು, ಆ ರೇಂಜ್ಗೆ ಬಿದ್ದು ಇಷ್ಟಪಟ್ಟು ಅನ್ನೋದಕ್ಕಿಂತ ಕಷ್ಟಪಟ್ಟು ಆಕ್ಟಿಂಗ್ ಮಾಡಿ ಬಂದಿದ್ದಾಳೆ. ಆ ಎಫರ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ತುಂಬಾ ಇಂಟೆನ್ಸ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಅದ್ರ ಜೊತೆಗೆ ಮಧ್ಯದಲ್ಲಿ ಬೀಳೋದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಆಕ್ಟಿಂಗು ಮಾಡಿದ್ದಾಳೆ. ಆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ ಮಾತ್ರ ಇಟ್ ಈಸ್ ಅಮೇಝಿಂಗ್. ಅಂದರೆ ಒಂದೊಂದು ಆ ಸಟಲ್ ಎಕ್ಸ್ಪ್ರೆಷನ್ ಆಗಲಿ, ಇಮೋಷ್ನಲ್ ಸೀನ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಅದ್ರದ್ದೆಲ್ಲ ಶಿ ಈಸ್ ಕ್ಯಾರಿಡ್ ಇಟ್ ವೆರಿ ವೆಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಇನ್ಫ್ಯಾಕ್ಟ್ ನಾನು ಅವಳಿಗೆ ಸ್ಟಾರ್ಟಿಂಗ್ನಲ್ಲಿ ಅವಳನ್ನ ಕ್ಯಾಚ್ ಹಾಕೊಂಡಿದ್ದೆ. ಅವಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅಂತಲ್ಲ, ಶಿ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವಳ ಟ್ಯಾಲೆಂಟ್ ನೋಡಿ ನಾನು ಬಿದ್ದಿದ್ದು. 13 ವರ್ಷದ ಹಿಂದೆನೂ ಬಿದ್ದಿದ್ದೆ, ಇವತ್ತು ಬೀಳ್ತಾ ಇದ್ದೀನಿ. ಇವಳು ಟ್ರೈಲರ್ನಲ್ಲಿ ಬೀಳೋದಕ್ಕಿಂತ ಜಾಸ್ತಿ ಬಿದ್ದಿದ್ದೀನಿ ಇವಳ ಪರ್ಫಾರ್ಮೆನ್ಸ್ಗೆ. ಸೊ ಐ ಜಸ್ಟ್ ವಿಶ್ ಯೂನಿವರ್ಸ್ದು ಎಲ್ಲ ಎನರ್ಜೀಸು ಇವಳು ಫೇವರ್ ಆಗಿ ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ ಅವಳ ಕರಿಯರ್ ಚೇಂಜ್ ಮಾಡಲಿ ಅಂತ
ವೈದೇಹಿ ಅವರೇ ನಿಮ್ಮ ಥ್ರೂ, ನಿಮ್ಮ ಚಾನೆಲ್ ಥ್ರೂ, ಯೂನಿವರ್ಸ್ ಥ್ರೂ ಕೇಳ್ಕೊತಾ ಇದ್ದೀನಿ. ಇದಾಗಿತ್ತು ಸುದರ್ಶನ್ ಮತ್ತೆ ಸಂಗೀತ ಅವರ ಮಾತು. ಹೋಪ್ಫುಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ.